ಶಿಕ್ಷಕಿ ಕೆ ನಳಿನಾರ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ. ಚೇಳೂರು ನೂತನ ತಾಲೂಕು. ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ನಲ್ಗುಟ್ಲಪಲ್ಲಿ ಶಾಲೆಯ ಶಿಕ್ಷಕಿ ಕೆ ನಳಿನಾರ್ ಅವರ ಇತ್ತೀಚೆಗೆ ನಡೆದ ವರ್ಗಾವಣೆಯಲ್ಲಿ ಬೇರೆ ಕಡೆಗೆ ವರ್ಗಾವಣೆಗೊಂಡಿದ್ದು, ಅವರು ಸುಮಾರು ಶಾಲೆಯಲ್ಲಿ 9 ವರ್ಷಕ್ಕೂ ಅಧಿಕ ಕಾಲ ಉತ್ತಮ ಸೇವೆ ಮಾಡಿ ಒಳ್ಳೆಯ ಹೆಸರು ಗಳಿಸಿದ್ದು, ಅವರಿಗೆ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ CRP ವಿಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಇಂದು ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಾಗೇಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆಂಜನೇಯಲು ಆಗಮಿಸಿದ್ದು, ಶಿಕ್ಷಕರಿಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದರು. ಸದರಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಉತ್ತಮ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ CRP ಬಾಲಾಜಿ DK, ಮಂಜುನಾಥ್ K, ಶಿಕ್ಷಕರಾದ ಲಕ್ಷ್ಮೀನಾರಾಯಣ, ಮಾನಸ, ಉಮಾದೇವಿ, ಸರಸ್ವತಿ, ಶಂಕರಪ್ಪ, ಸುರೇಶ್ ಬಾಬು, ಇತರೆ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ಕ್ಲಾಪ್ ಮಾಡಿ ಮಕ್ಕಳು. ಸಿಂಹ ಎಲ್ಲಿದ್ರು ಒಂದೇ, ಸಿಂಹ ಹೊಲಾಂಗಲ್ಲ, ಸಿಂಹವಾಗಿ ಆಗಿರುವಂತಹ ನಮ್ಮ ಬಾಗೇಪಲ್ಲಿ ಹಾಗೂ ನೂತನ ಚೇಳೂರು ತಾಲೂಕಿನ ಉಪಾಧ್ಯಕ್ಷರು, ಮಾರ್ಗದರ್ಶಕರು, ಶ್ರೀಯುತರಾದಂತಹ ಶ್ರೀಯುತ ಆಂಜನೇಯ ಸರ್ ಅವರೇ, ಹಾಗೂ ಚೇಳೂರು ಕ್ಲಸ್ಟರ್ನ ಕ್ರಿಯಾಶೀಲ CRPಗಳು ಆತ್ಮೀಯರಾದಂತಹ ಶ್ರೀಯುತ DK ಬಾಲಾಜಿ ಸರ್ ಅವರೇ, ಹಾಗೂ ಶ್ರೀನಿವಾಸ್ ರೆಡ್ಡಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ಶ್ರೀನಿವಾಸ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಾಗಿರುವಂಥ ಎಲ್ಲ ಅತಿಥಿ ಶಿಕ್ಷಕರೇ, ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕಿಯರೇ, ಹಾಗೂ ವರ್ಗಾವಣೆ ಆದಂಥ ಶ್ರೀಮತಿ ಕೆ ನಳಿನಾ ಮೇಡಮ್ ಅವರೇ, ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ನಿಜವಾಗ್ಲೂ ಕೂಡ ಪ್ರತಿ ವರ್ಷ ಕೂಡ ಈ ಒಂದು ಅತಿಥಿ ಶಿಕ್ಷಕರಿಗೆ ಸನ್ಮಾನ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಇದ್ರ ಉದ್ದೇಶ, ನಮ್ಮ ಕ್ಲಸ್ಟರ್ಗೆ ಬಂದಿರುವಂಥ ಅತಿಥಿ ಶಿಕ್ಷಕರು ನಮಗೆ ಆಪತ್ತು ಬಾಂಧವರಾಗಿ ಬಂದಿದ್ದಾರೆ. ಅವರಿಲ್ಲ ಅಂತಂದರೆ ಕೆಲವೊಂದು ಶಾಲೆಗಳನ್ನು ನಡೆಸೋದಕ್ಕೆ ನಮ್ಮ ಹತ್ರ ಶಿಕ್ಷಕರೇ ಇಲ್ಲ. ಅದರಲ್ಲಿ ವಿಶೇಷವಾಗಿ ಬಾಗೇಪಲ್ಲಿ ತಾಲೂಕಲ್ಲಂತೂ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತೆ. ಹಾಗಾಗಿ ಅದನ್ನು ತುಂಬಿಸ್ತಾ ಇರುವಂಥದ್ದು ನಮ್ಮ ಅತಿಥಿ ಶಿಕ್ಷಕರು. ಅವರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಶಾಲೆಗಳನ್ನು ತೆರೀತಾ ಇದ್ದಾರೆ. ಹಾಗಾಗಿ ಇಲಾಖೆಗೆ ಅವರು ಕೂಡ ಒಂದು ಗೌರವ ತಂದಿದ್ದಾರೆ. ಹಾಗೆ ವರ್ಷ ಪೂರ್ತಿ ದುಡಿದಿರುವಂಥ ಅವ್ರಿಗೂ ಕಡೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ನಮ್ಮನ್ನು ಗುರುತಿಸಿದಾರಪ್ಪ ಅನ್ನೋಂಥದ್ದು ಸಮಾಧಾನಕರ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನೆಕ್ಸ್ಟ್ ಕೂಡ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಕೂಡ ಅವ್ರಿಗೆ ಬೆಳೆಯುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 10 ವರ್ಷಗಳ ಕಾಲ ನಮ್ಮ GHPS ಕೇಂದ್ರ ಶಾಲೆಯಲ್ಲಿ ಶ್ರೀಮತಿ ನಳಿನಾ ಮೇಡಮ್ ಅವರು ಬಹಳ ಅತ್ಯುತ್ತಮವಾಗಿ ಏನೇ ಕೆಲಸ ಹೇಳಿದ್ರು ಕೂಡ ಸರ್ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಸಭ್ಯತೆಯಿಂದ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಏನೇ ಸಮಸ್ಯೆ ಹೇಳಿದ್ರು ಕೂಡ ಪಾಪ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅವರ ವರ್ಗಾವಣೆ ಆಗಿರೋದು ಕೂಡ ನಮ್ಗೆ ತುಂಬ ನೋವಾಗುತ್ತೆ. ಆದರೆ ಏನಾಗಬೇಕಲ್ಲ, ಪಾಪ ಅವ್ರ ಸ್ವಂತ ಗ್ರಾಮದ ಕಡೆ ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಆ ಒಳ್ಳೆಯ ಮಕ್ಕಳನ್ನು ಬೆಳೆಸ್ತಾರೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ವಿದ್ಯೆಯನ್ನು ಅಪಹರಿಸಲಾಗದ ಸಂಪತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದೆಲ್ಲ ಕೂಡ ಸತ್ಯ, 100ಕ್ಕೆ 100% ನಾವು ಅದನ್ನು ಸತ್ಯ ಅಂತಲೇ ಭಾವಿಸ್ಬೋದು. ಇದಕ್ಕೇನು ಒಂದು ಸಾಕ್ಷಿ ಅಂತ ಹೇಳಿದ್ರೆ, ನಾವೆಲ್ಲ ಇದಕ್ಕೂ ಕೂಡ ಪ್ರತ್ಯಕ್ಷವಾಗಿರ್ತಕ್ಕಂತಹ ಸಾಕ್ಷಿ. ಯಾಕೆ ಹೇಳ್ತಾರೆ ವಿದ್ಯೆ ಅಂತಕ್ಕಂಥದ್ದನ್ನು ಹೇಳಿದ್ರೆ, ವಿದ್ಯೆ ಅಂತಕ್ಕಂಥದ್ದು ಇಡೀ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಆಯುಧ. ಅದಕ್ಕೆ ಹೇಳ್ತಾರೆ, ಪೆನ್ನು ಒಂದು ಕತ್ತಿ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಒಂದು ಪೆನ್ ಮಾಡುತ್ತೆ. ಒಂದು ಲೇಖನಿ 1,000 ಆಯುಧಗಳಿಗೆ ಸಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು, ಕೆಟ್ಟದ್ದಕ್ಕಾಗಿ ಅಂತಲ್ಲ. ಅದಕ್ಕೆ ವಿದ್ಯೆಗೆ ಸಂಸ್ಕೃತದಲ್ಲಿ ಸನಾತನ ಕಾಲದಿಂದಲೂ ಕೂಡ, ಆದಿಕಾಲದಿಂದಲೂ ಕೂಡ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ ಹಿರಿಯರು. ಏನು ಅಂತ ಹೇಳಿದ್ರೆ, ವಿದ್ಯಾ ದದಾತಿ ವಿನಯಂ, ವಿನಯಾದ್ವಾತಿ ಪಾತ್ರತ್ವಾನ್ ಧನಮಾಪ್ನೋತಿ, ಧನ ಧರ್ಮಂ ತತಃಸುಖಂ ಅಂತಂದ ಅಷ್ಟು 3 ಸಾಲನ್ನು ಹೇಳ್ತಾರೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮಾಚರಣೆ, ಧರ್ಮದಿಂದ ಸುಖ ಪ್ರಾಪ್ತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ.
ಇವತ್ತು ನಾವೆಲ್ಲ ಕೂಡ ಒಳ್ಳೆಯ ಬಟ್ಟೆ, ಒಳ್ಳೆಯ ಮನೆ ಕಟ್ಕೊಂಡು, ಒಳ್ಳೆಯ ಕುಟುಂಬವನ್ನು ಬೆಳೆಸ್ಕೊಂಡು, ಒಳ್ಳೆಯ ಮಕ್ಕಳನ್ನು ನಾವು ಹೆತ್ತು ಅವರನ್ನು ಸಾಕಿ ಸಲಹಿ ಅವರನ್ನು ಒಂದು ಸ್ಥಾನಕ್ಕೆ ಕೊಂಡೊಯ್ಯತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವಿದ್ಯಾದದಾತಿ ವಿನಯಂ, ವಿದ್ಯೆಯಿಂದ ನಾವು ವಿನಯವನ್ನು ಕದ್ದಿದ್ದೀವಿ. ವಿನಯದಿಂದ ಯೋಗ್ಯತೆ, ಆ ಒಂದು ವಿನಯದಿಂದ ನಮಗೇನಾಗಿದೆ ಸಮಾಜದಲ್ಲಿ ಒಂದು ಯೋಗ್ಯತೆಯನ್ನು, ಗೌರವವನ್ನು ಕೊಂಡುಕೊಂಡಿದ್ದೀವಿ. ಯೋಗ್ಯತೆಯಿಂದ ಹಣ, ಕೆಲಸಕ್ಕೆ ಸೇರಿದ್ದೀವಿ, ಸಂಬಳ ಅಂತಕ್ಕಂಥ ರೂಪದಲ್ಲಿ ಅಥವಾ ಗೌರವಧನ ಅಂತಕ್ಕಂಥ ರೂಪದಲ್ಲಿ ನಮ್ಗೆ ದುಡ್ಡನ್ನು ತಂದುಕೊಡ್ತಾ ಇದ್ದಾರೆ. ಹಣದಿಂದ ಧರ್ಮಾಚರಣೆ, ಏನು ಧರ್ಮಾಚರಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರ್ತಕ್ಕಂಥ ಇನ್ನು ವೃತ್ತಿಯನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು, ಅದೇ ನಮಗೆ ಕಾಪಾಡ್ತಕ್ಕಂಥದ್ದು ಧರ್ಮ. ಆ ಧರ್ಮದಿಂದ ನಮಗೆ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ ದೇವರ ದಯೆಯಿಂದ ನಮಗೆ ಧರ್ಮವನ್ನು ಪ್ರಾಪ್ತಿ ಮಾಡ್ತಾನೆ, ಪುಣ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಅಂತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂತಹ ಒಂದು ಶ್ಲೋಕವನ್ನು ಸುಮಾರು ಸನಾತನ ಕಾಲದಿಂದಲೇ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಬರೀ ಗುರು ಅಂದರೆ ಬರೀ ಶಾಲೆಯಲ್ಲಿ ಕೆಲಸ ಮಾಡಿ ವಿದ್ಯಾಬುದ್ಧಿಯನ್ನು ಕಲಿಸ್ಕೊಟ್ಟವನು ಮಾತ್ರ ಗುರು ಅಂತ ಹೇಳೋದಿಲ್ಲ. ಏನು ಅಕ್ಷರ ಕಲಿಸಿದ ಆತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರವನ್ನು ಕಲಿಸಲಿ, ಜೀವನದಲ್ಲಿ ಯಾರೇ ಆಗಿರಲಿ ಆತನನ್ನು ನಾವು ಗುರು ಅಂತಕ್ಕಂಥದ್ದನ್ನು ಭಾವಿಸ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಬಹಳ ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಇದೆ. ಎಲ್ಲ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ ಗುರುವಿಗಿದೆ. ನೀವು ಡಾಕ್ಟರ್ ತಗೊಳ್ಳಿ, ವಿಜ್ಞಾನಿಯನ್ನು ತಗೊಳ್ಳಿ, ಇಂಜಿನಿಯರ್ ತಗೊಳ್ಳಿ, ಎನಿ ಎಂಪ್ಲಾಯಿನ ತಗೊಳ್ಳಿ, ಆದರೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ತಗೊಳ್ಳಿ, ಒಬ್ಬ ಪ್ರಧಾನಮಂತ್ರಿಯನ್ನು ತಗೊಳ್ಳಿ, ರಾಷ್ಟ್ರಪತಿಯನ್ನು ತಗೊಳ್ಳಿ, ಇವರನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಆ ಸ್ಥಾನಕ್ಕೆ ಕೊಂಡೊಯ್ಯತಕ್ಕಂಥ ಯಾವುದಾದರೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಮರ್ಪಕವಾಗಿರ್ತಕ್ಕಂಥ ಒಂದು ಆಯುಧ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅದೇ ನಮ್ಮ ಶಿಕ್ಷಣ. ಅದಕ್ಕಾಗಿ ಹೇಳ್ತಾರೆ ಮೆನ್ ಆರ್ ಡೆವಲಪ್ಡ್ ಬೈ ಎಜುಕೇಷನ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಎಜುಕೇಷನ್. ಮೆನ್ ಆರ್ ಡೆವಲಪ್ಡ್ ಬೈ ಎಜುಕೇಷನ್, ಪ್ಲಾಂಟ್ಸ್ ಆರ್ ಡೆವಲಪ್ಡ್ ಬೈ ಕಲ್ಟಿವೇಟ್ಸ್ ಅಂತ ಹೇಳ್ತಾರೆ. ಪ್ಲಾಂಟ್ಸ್ ಆರ್ ಡೆವಲಪ್ಡ್ ಬೈ ಕಲ್ಟಿವೇಟ್ಸ್. ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಶಕ್ತಿಯ ವರ್ಧಕ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಫರ್ಟಿಲೈಸರ್ ಅಂತಕ್ಕಂಥದ್ದು. ಗೊಬ್ಬರ ಇಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಒಂದು ಫಸಲನ್ನು ಒಂದು ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಒಂದು ಜನರೇಷನಲ್ಲಿ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥ ಒಂದು ಈಗ ಪ್ರತ್ಯೇಕತೆ ಅಂತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ನಾವು ಸರ್ಕಾರಿ ಶಿಕ್ಷಕರು, ನೀವು ಅತಿಥಿ ಶಿಕ್ಷಕರು ಇಲ್ಲ, ಖಾಸಗಿ ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಭಿನ್ನತೆ ಇಲ್ಲ ಅಲ್ವಾ. ನಾಲೆಡ್ಜಸ್ಸಲ್ಲಿ ಬೇರೆ ಇರ್ಬೋದು, ಆದರೆ ಇಲ್ಲಿ ಶಿಕ್ಷಕ ಗುರು ಅಂತ ಗುರುತಿಸ್ಕೊಂಡ್ಮೇಲೆ ಅದಕ್ಕೆ ಹೇಳ್ತಕ್ಕಂಥದ್ದು ಗುರು ಅಂತಕ್ಕಂಥದ್ದು ಎಷ್ಟು ಅಗಾಢವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಆತನು ಒಬ್ಬ ವ್ಯಕ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಆದರೆ ವ್ಯಕ್ತಿ ಅಲ್ಲ ಅಂದರೆ ಯಾರು? ಶಕ್ತಿ. ಆ ಶಕ್ತಿಯನ್ನು ಅಪಹರಿಸಲಾಗಲ್ಲ. ಈಗ ನನ್ನ ಶಕ್ತಿಯನ್ನು ಬೇರೊಬ್ಬರು ಅಪಹರಿಸಲಾಗಲ್ಲ, ನನ್ನ ವಿದ್ಯೆಯನ್ನು ಬೇರೊಬ್ಬರು, ನನ್ನ ಜ್ಞಾನವನ್ನು ಬೇರೊಬ್ಬರು ಅಪಹರಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾರನ್ನು ಗುರು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾರು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು, ಯಾರು ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು, ಯಾರು ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು, ಯಾರು ನಮ್ಮಲ್ಲಿರ್ತ ಅಗಾಢವಾಗಿ ಬೇರೂರಿರ್ತಕ್ಕಂಥ ದುಷ್ಟ ಪರಿಣಾಮಗಳನ್ನು, ದುಷ್ಟ ಕೆಲಸಗಳನ್ನು, ದುಷ್ಟ ಶಕ್ತಿಗಳನ್ನು ಅದನ್ನು ಮರುಮಾಚುವಂತೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ ಅದು ಗುರುವಿಗಿದೆ. ನಾನು 2014ರಿಂದ 2019ರವರೆಗೂ ಇದೇ ಕ್ಲಸ್ಟರಲ್ಲಿ CRP ಆಗಿ ಕೆಲಸ ಮಾಡಿ ಸುಮಾರು ನಾವೆಲ್ಲ ಇಲ್ಲಿರ್ತಕ್ಕಂಥ ಗೆಸ್ಟ್ ಟೀಚರ್ಗಳು ಒಂದು ಸ್ವಲ್ಪ ಮುಖಪರಿಚಯ ಕಡಿಮೆ ಇರ್ಬೋದು, ಅವ್ರ ಜೊತೆ ಒಂದು ಸಂಪರ್ಕ ಕಡಿಮೆ ಇರ್ಬೋದು. ಅದು ಬಿಟ್ಟರೆ ಇನ್ನು ಸುನೀತಾ ಅವಾಗಿಂದನೂ ಇಲ್ಲಿ ಗೆಸ್ಟ್ ಟೀಚರ್ ಆಗಿ ಅವರಿಗೆ ಮಾಡ್ತಾ ಬರ್ತಾಯಿದ್ದಾರೆ. ವೆಂಕಟರಮಣ ಇದ್ದ. ಇನ್ನು ಉಳಿದಂತೆ ಇವರು ಸ್ವಲ್ಪ ಮುಖಪರಿಚಯ ಕಡಿಮೆ ಇರಲಿ, ಯಾಕೆಂದರೆ ಹೋಗಿ ಬರ್ತಾ ಇದ್ದೀನಿ, ನಿಮ್ಮ ಮುಖಪರಿಚಯಗಳು ಆಗ್ತವೆ. ನಾವೆಲ್ಲ ಲೋಕಲ್ ಅವರೇ. ನಲ್ಗುಟ್ಲಪಲ್ಲಿ ಕ್ಲಸ್ಟರು ಅಂತಂದರೆ ಅವತ್ತಿಂದ ನನಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆಂತಂದರೆ ನಾನು ಫಸ್ಟ್ ಟೈಮ್ CRP ಆಗಿ ಬಂದಾಗ ಇಲ್ಲೇ ನಾವೆಲ್ಲ ಟೀಚರ್ಸು ಎಲ್ಲ ಸೇರಿ ಒಂದು ಒಳ್ಳೆಯ ರೀತಿಯನ್ನೇ ನಡೆಸ್ಕೊಂಡು ನನಗೂ ಒಂದು CRP ಹುದ್ದೆಯಲ್ಲಿ ಯಾವ ಥರ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಟ್ಟಿದ್ದು ಇದೆ ಕ್ಲಸ್ಟರ್. ಹಾಗಾಗಿ ಅವತ್ತಿಂದನೂ ಈ ಒಂದು ಕ್ಲಸ್ಟರ್ ಅಂತಂದು ನಲ್ಗುಟ್ಲಪಲ್ಲಿ ಅಂದರೆ ನನಗೆಲ್ಲೋ ಒಂದು ಹೃದಯದಲ್ಲಿ ನನ್ನ ಕ್ಲಸ್ಟರ್ ಅನ್ನೋ ಒಂದು ಭಾವನೆ ಬರ್ತಾರೆ ಅವಾಗ.